me forever on fire. ನಾಳೆ ನಾನು ಡಿನ್ನರ್ ಮಾತ್ರ ಕೊಡ್ತಾ ಇದ್ದೀನಿ. ಡಿನ್ನರ್ ಪಾರ್ಟಿ ಅಂತ ಕರಿಬೇಡಿ ಇದನ್ನು, ಇದು ಪಾರ್ಟಿ ಅಲ್ಲ. SC ST ಸಮಾವೇಶ ಮಾಡಬೇಕು, ಹಾಗಾಗಿ ನಾನು ಈ ನಾಯಕರನ್ನ ಕರೆದಿದ್ದೀನಿ ಅಷ್ಟೇ. SC ST ಸಮಾವೇಶ ಮಾಡೋ ಉದ್ದೇಶದಿಂದ ಸಮಾವೇಶದ ರೂಪುರೇಷೆ, ತಯಾರಿ, ಸಿದ್ಧತೆ ಎಲ್ಲವುಗಳ ಬಗ್ಗೆ ಚರ್ಚೆ ಮಾಡಬೇಕಲ್ಲ. ಹಾಗಾಗಿ ರಾತ್ರಿ ಊಟಕ್ಕೆ ಬನ್ನಿ, ಊಟ ಆದ ಹಾಗೂ ಆಗುತ್ತೆ, ಜೊತೆಗೆ ಚರ್ಚೆ ಮಾಡಿದಂತೆಯೂ ಆಗುತ್ತೆ ಅಂಥೇಳಿ ಕರೆದಿದ್ದೀನಿ ಅಂಥೇಳಿ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಕ್ಷದ ಅನುಮತಿ ಪಡ್ಕೊಂಡು ನಾಳೆ ಸಾಯಂಕಾಲ 7 ಗಂಟೆಗೆ ಸಭೆ ಮಾಡ್ತಾ ಇದ್ವಿ. ಪಾರ್ಟಿ ಅನುಮತಿ ಪಡ್ಕೊಂಡಿದ್ದೀವಿ. ಇಲ್ಲಿ ಇದು ಗುಂಪುಗಾರಿಕೆ ಅಲ್ಲ, ಬಂಡಾಯವಲ್ಲ, ಏನೋ ಬೇರೆ ಉದ್ದೇಶದ್ದಲ್ಲ. ಪಾರ್ಟಿಗೆ ತಿಳಿಸಿ ಪಾರ್ಟಿಯ ಪರ್ಮಿಷನ್ ತೆಗೆದುಕೊಂಡೇ ನಾವು ನಾಳೆ ಸಾಯಂಕಾಲ 7 ಗಂಟೆಗೆ ಸಭೆ ಮಾಡ್ತಾ ಇದ್ದೀವಿ. SC ST ಶಾಸಕರು ಸಚಿವರಿಗೆ ಬಿಟ್ಟು ಬೇರೆಯವರಿಗೆ ಈ ಮೀಟಿಂಗ್ಗೆ ಆಹ್ವಾನ ಇರಲ್ಲ. ನಾಳೆ ಸಭೆಗೆ ಬೇರೆಯವರು ಬರಲೇಬಾರ್ದು ಅಂತ ಕೂಡ ಏನೂ ಇಲ್ಲ. ಆಹ್ವಾನ ಕೊಟ್ಟಿಲ್ಲ ನಾವು, ಆದರೆ ಅವ್ರು ಬರಲೇಬಾರ್ದು ಅಂತ ಏನಿಲ್ಲ. ಹಿಂದೆ ಚಿತ್ರದುರ್ಗದಲ್ಲಿ SC ST ಸಮಾವೇಶ ನಾವು ಮಾಡಿದ್ವಿ. ಆ ಸಮಾವೇಶದಲ್ಲಿ ಕೆಲವು ನಿರ್ಣಯ ತೆಗೆದುಕೊಂಡಿದ್ವಿ ನಾವು, ಅದರ ಬಗ್ಗೆಯೂ ನಾಳೆ ಚರ್ಚೆ ಮಾಡ್ತೀವಿ ಅಂಥೇಳಿ ಪರಮೇಶ್ವರ್ ಹೇಳಿದ್ದಾರೆ. ನಾಳೆ ಪಾರ್ಟಿ ಇಲ್ಲ, ಡಿನ್ನರ್ ಪಾರ್ಟಿ ಇಲ್ಲ. ನಾವು ಮುಂದಿನ ದಿನಗಳಲ್ಲಿ SC ST ಸಮಾವೇಶ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೇವೆ. ಯಾಕೆ ಅಂದರೆ ನಾವು ಚುನಾವಣೆಗೆ ಮೊದಲು ಚಿತ್ರದುರ್ಗದಲ್ಲಿ SC ST ಸಮಾವೇಶವನ್ನು ಆಯೋಜನೆ ಮಾಡಿದ್ದು. ಆಗಲೂ ನಾನೇ ನೇತೃತ್ವ, ನಾನು, ಡಾಕ್ಟರ್ ಮಹದೇವಪ್ಪನವರು, ಸತೀಶ್ ಜಾರಕಿಹೊಳಿ ಅವರು, ನಾವೆಲ್ಲ ಎಲ್ಲರೂ, ಮುನಿಯಪ್ಪನವರು ಎಲ್ಲ, ಶಿವರಾಜ್ ತಂಗಡಗಿ ಅವರೆಲ್ಲ ಮಾಡಿದ್ದು. ಅದು ಒಂದು ರೀತಿಯಲ್ಲಿ ಚುನಾವಣೆ ಆದಮೇಲೆ ನಾವು ಈ ಥ್ಯಾಂಕ್ಸ್ ಗಿವಿಂಗ್ ಅಂತ ಮಾಡಲೇ ಇಲ್ಲ. ಅಧಿಕಾರ ಬಂತು, ಅಧಿಕಾರ ಆದಮೇಲೆ ಎಲ್ಲ ನೀವು ಕೂತ್ಬಿಟ್ರಿ ಅಧಿಕಾರದಲ್ಲಿ ಅಂತ ಬಹಳ ದಿನದಿಂದ ಒಂದು ಆ ರೀತಿ ಮಾತುಗಳು ಬರ್ತಾ ಇತ್ತು. ಅದಕ್ಕೆ ನಾವು ಅಂದ್ಕೊಂಡು ಆಯ್ತಪ್ಪ, ಈಗ ಮಧ್ಯದಲ್ಲಿ ನಮಗೆ ಗ್ಯಾಪೇ ಸಿಗ್ತಾ ಇರಲಿಲ್ಲ. ಇಲ್ಲ ಸದನ ನಡೆಯೋದು, ಅಧಿವೇಶನ ಬರ್ತಾ ಇತ್ತು, ಅಥವಾ ಇಲ್ಲ ಯಾವುದೋ ಚುನಾವಣೆ ಬರ್ತಾ ಇತ್ತು, ಹೀಗೆಲ್ಲ ಆಗ್ತಿತ್ತು. ಅದಕ್ಕೆ ನಾವು ನಾಳೆ ಎಲ್ಲ MLAಗಳನ್ನ, SC ST ಸಮುದಾಯದ MLAಗಳು, XMLAಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪ್ರದೇಶ್ ಕಾಂಗ್ರೆಸ್, ಇಟ್ಸ್ ಗೋಯಿಂಗ್ ಟು ಬಿ ಎ ಪಾರ್ಟಿ ಫಂಕ್ಷನ್. ಪಾರ್ಟಿ ಇದರಲ್ಲೇ ತೊಗೊಂಡು ಮಾಡ್ತೀವಿ. ಆಮೇಲೆ ಬೇರೆಯವರು ಬರ್ತಾರೆ, ಪಾರ್ಟಿ ಜೊತೆಗೆ ಬೇರೆಯವರು ಬರೋದಕ್ಕೆ ಸಾಧ್ಯತೆ ಇದೆ. ಅದು ನಾಳೆ ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ. ಏನು ತೀರ್ಮಾನ ಮಾಡ್ತಾರೆ ಅವರು, ಎಲ್ಲಿ ಮಾಡಬೇಕಾ ಬೇಡವಾ, ಮತ್ತು ಮಾಡೋದಿದ್ರೆ ಎಲ್ಲಿ ಮಾಡಬೇಕು, ಇದೆಲ್ಲ ಸ್ವಲ್ಪ ಚರ್ಚೆ ಮಾಡ್ತೀವಿ. ಅದು ಆ ಟೈಮ್ನಲ್ಲಿ. ಇದರ ಹಿಂದೆ ಇಷ್ಟೇ ವಿಷಯ ಇದೆಯಾ? ಏನೀಗ ಪರಮೇಶ್ವರ್ ಅವರು ಮಾತಾಡಿದ್ರು ಅಷ್ಟು ವಿಷಯ ಮಾತ್ರ ಇದರ ಹಿಂದೆ ಇರೋದು, ಅಥವಾ ಬೇರೆ ಲೆಕ್ಕಾಚಾರಗಳು ಇದೆಯಾ ಇದರ ಹಿಂದೆ ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ. SC ST ಸಚಿವರನ್ನು ಮಾತ್ರ ಡಾಕ್ಟರ್ G. ಪರಮೇಶ್ವರ್ ಅವರು ಔತಣಕ್ಕೆ ಕರೆದಿರುವುದು ಯಾಕೆ? ನೋಡಿ, ಒಬ್ಬೊಬ್ಬರು ಒಂಥರ ಒಂದೊಂದು ಲಾಬಿಯನ್ನು ಮಾಡ್ತಾರೆ. ಸಿದ್ದರಾಮಯ್ಯನವರು ನಾಳೆ ದಿನ ಅವರ ಒಂದು ಕುರ್ಚಿ ವಿಚಾರಕ್ಕೆ ಯಾರಾದರೂ ಕೈ ಹಾಕಿದಾಗ ಆಗ ಅವರ ಒಂದು ಪಡೆಯ ಬಗ್ಗೆ ಅವರು ಅಲರ್ಟ್ ಆಗಿದ್ದಾರೆ. ನಮ್ಮ ಕಡೆ ಎಲ್ಲ ಸ್ಟ್ರಾಂಗ್ ಆಗಿರಬೇಕಪ್ಪ, ನಾನು ಯಾರು ಬಿಟ್ಕೊಡ್ಕೂಡ್ದು ಅಂಥೇಳಿ ಅವರ ಒಂದು ಬಲವನ್ನು ಅವರು ತೋರಿಸ್ತಾ ಇದ್ದಾರೆ. ಈ ಕಡೆ DK ಶಿವಕುಮಾರ್ ಅವರು ವಿದೇಶ ಪ್ರವಾಸದಲ್ಲಿದ್ದಾಗ ಒಕ್ಕಲಿಗ ನಾಯಕರು ಒಂದಷ್ಟು ಜನ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಕಡೆ ಅವರು ಕೂಡ ಸಭೆಯನ್ನು ಮಾಡಿದರು. ಅವರ ಸ್ಟ್ರೆಂತನ್ನು ಅವರು ನೋಡ್ಕೊಳ್ತಾ ಇದ್ದಾರೆ. ಅಕಸ್ಮಾತ್ ನಮಗೆ ತೊಂದರೆ ಕೊಡೋಕ್ಕೆ ಬಂದರೆ ನಾವು ಹೇಗೆ ಒಗ್ಗಟ್ಟಾಗಿರಬೇಕು ಅಂಥೇಳಿ ಅಟ್ ದ ಸೇಮ್ ಟೈಮ್ ಈ ಕಡೆ ಚೆಕ್ ಮಾಡಿಕೊಂಡಾಗ ಪರಮೇಶ್ವರ್ ಅವರು ಒಂದು ವೇಳೆ ದಲಿತರಿಗೆ CM ಕುರ್ಚಿ ಅಂತ ವಿಷಯ ಬಂದರೆ, ದಲಿತರಿಗೆ CM ಕುರ್ಚಿ ಅಂತ ಬಂದಾಗ ಆಗ ನೀವೆಲ್ಲರೂ ಕೂಡ ನನ್ನನ್ನು ಸಪೋರ್ಟ್ ಮಾಡಿ, ನನಗೆ ಸಹಕಾರ ಕೊಡಿ ಅಂತ ಯಾಕಿರಬಾರ್ದು? ತಮ್ಮದೇ ಸಮುದಾಯದ ನಾಯಕರ ಬೆಂಬಲಕ್ಕೆ ಇದೀಗ ಪರಮೇಶ್ವರ್ ಅವರು ಮುಂದಾಗ್ತಾ ಇದ್ದಾರಾ? ಇಲ್ಲ ಹುದ್ದೆ ಅವಕಾಶ ಸೃಷ್ಟಿಗೇನೆ ಅಂತ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡೋಕ್ಕೆ, ಅದಾಗದೇ ಬರೋದು ಬೇರೆ ಅಂಥ ಚಾನ್ಸಸ್ ಭಾಳ ಕಡಿಮೆ ಇರುತ್ತೆ ಈಗ. ಕಾರಣ ಒಂದು ಕಡೆ ಎಲೆಕ್ಟೆಡ್ CM ಇದ್ದಾರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಗಾದಿಯಲ್ಲಿದ್ದಾರೆ. ಅವರು ಸಹಜವಾಗಿ ಅವರೇನೋ ಬಿಟ್ಕೊಟ್ಬಿಡ್ತಾರೆ ಬೇರೆಯವ್ರಿಗೆ, ಆ ಥರ ಸನ್ನಿವೇಶ ಯಾವುದೂ ನಿರ್ಮಾಣವಾಗಿಲ್ಲ. ಅಕಸ್ಮಾತ್ ಅವ್ರು ಬಿಟ್ಕೊಟ್ಟಿಲ್ಲ ಅಂದರೆ ನಾವೇ ಹುದ್ದೆ ಅವಕಾಶವನ್ನು ಸೃಷ್ಟಿ ಮಾಡ್ಕೊಳ್ಳೋದು ಹೇಗೆ ಎನ್ನುವ ಬಗ್ಗೆ ಕೂಡ ಚರ್ಚೆ ಮಾಡೇ ಬಿಡ್ತಾರೆ ಅಂತಲ್ಲ, ಮಾಡಬಹುದು ಅಂಥೇಳಿ. ದಲಿತರಿಗೆ ಅವಕಾಶ ಬಂದರೆ ತಮ್ಮನ್ನು ಸಪೋರ್ಟ್ ಮಾಡಿ ಅಂಥೇಳಿ ಈ ಸಭೆ ನಡೆಸ್ತಾ ಇದ್ದಾರೆ ಪರಮೇಶ್ವರ್ ಅವರು, ಗೊತ್ತಿಲ್ಲ. ಕಳೆದ ಹಲವು ತಿಂಗಳ ಹಿಂದೆ ತಮ್ಮ ನಿವಾಸದಲ್ಲಿಯೇ ಡಿನ್ನರ್ ಆಯೋಜನೆ ಮಾಡಿದರು. CM ನೇತೃತ್ವದಲ್ಲಿಯೇ ಡಿನ್ನರ್ ಆಯೋಜನೆ ಮಾಡಿದರು ಡಾಕ್ಟರ್ G. ಪರಮೇಶ್ವರ್ ಅವರು. ನಂತರ HC ಮಹದೇವಪ್ಪ ಅವರ ಮನೆಯಲ್ಲಿ ಕೂಡ ರಹಸ್ಯ ಸಭೆ ನಡೆದಿದೆ. ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿಯೂ ಕೂಡ ಸಭೆ ನಡೀತಾ ಇದೆ. ಈಗ ಹಿಂದುಳಿದ ವರ್ಗದ ಕಡೆಯಿಂದ ಅದರಲ್ಲೊಬ್ಬ ಲೀಡರ್ ಕಾಣಿಸ್ಕೊಳ್ತಾ ಇದ್ದಾರೆ. SC ST ಅಂತ ಬಂದಾಗ ಅಲ್ಲೊಬ್ಬರು ಲೀಡರ್ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಕಡೆ ಸಿದ್ದರಾಮಯ್ಯನವರು ಅಂತ ಬಂದಾಗ ಸಹಜವಾಗಿ ಅಲ್ಲೊಬ್ಬರು ಅವರೇ ಸಿದ್ದರಾಮಯ್ಯ ಲೀಡರ್ ಆಗಿರ್ತಾರೆ. ಒಕ್ಕಲಿಗ ಸಮುದಾಯ ಅಂತ ಬಂದಾಗ ಈ ಕಡೆ DK ಶಿವಕುಮಾರ್ ಅವರು ಕೂಡ ಒಂದು ಕಡೆ ಅವರು ರೆಡಿಯಾಗಿರ್ತಾರೆ. ಲಿಂಗಾಯತ ಬಣ ಅಂತ ಬಂದಾಗ ಪಾಟೀಲ್ ಏನು ಮಾಡ್ತಾರೋ ಗೊತ್ತಿಲ್ಲ. ಇತ್ತೀಚೆಗೆ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿಯೂ ಕೂಡ ರಹಸ್ಯ ಸಭೆ ನಡೆದಿತ್ತು. ಹಾಗಾಗಿ ಈಗ ಡಿನ್ನರ್ ಏನು ಒಂದು ಕಡೆ ಒಬ್ಬರಾದ್ಮೇಲೆ ಒಬ್ಬರು ಮಾಡ್ತಾ ಇದ್ದಾರಲ್ಲ, ಹಾಗಾಗಿ ಇದೇ ಟೈಮ್ ಯಾಕೆ
ಅನ್ನೋ ಒಂದು ಚರ್ಚೆ ಕೂಡ ಜೋರಾಗಿ ನಡೀತಾ ಇದೆ.